ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ ವ್ಲಾಗ್. ಬೆಳಗ್ಗೆನೇ ಎದ್ದು ಹಾಲು ಕಾಯಿಸ್ತಾ ಇದ್ದೀನಿ ಟೀ ಇಕ್ಕಕ್ಕೆ. ಶನಿವಾರ ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ದೇವ್ರ ಪೂಜೆ ಮಾಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಗೌರಿಬಿದನೂರಲ್ಲಿರೋದು. ಅದಕ್ಕೂ ಮುಂಚೆ ಮೇಕೆಗೆ ಮೇವೆಲ್ಲ ಕಟ್ಟಾಕಬೇಕಲ್ಲ. ಪತಿ ಸ್ವಲ್ಪ ಮೇವು ತಂದಿತ್ತು, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ತರೋಣ ಅಂತ ನಾನು ಪತಿ ಹೋಗ್ತಾ ಇದ್ದೀವಿ. ಇದು ಪುಟ್ಟದಾಗಿ ರಂಗೋಲಿ ಬಿಟ್ಟಿದೆ ನಮ್ಮ ಮನೆ ಹತ್ರ. ಪತಿದು ಆಟೋದೇನೋ ಸ್ಟಾರ್ಟರು ರಿಪೇರಿ ಆಗಿತ್ತು ಅಂತ ಪತಿನೇ ರಿಪೇರಿ ಮಾಡ್ಕೊತೈತೆ. ಆಲ್ಮೋಸ್ಟ್ ಆಟೋದೆಲ್ಲ ಪತಿನೇ ಮಾಡ್ಕೊಳುತ್ತೆ ಎಲ್ಲ ಗೊತ್ತಿರೋದ್ರಿಂದ. ತಿರ್ಗಾ ಕರ್ಬೇವಿನ ಸೊಪ್ಪು ಕೀಳ್ತಾಯಿದ್ರು ನಮ್ಮ ಬೇರೆ ಹುಡುಗರು, ಹಂಗೆ ಕಿತ್ಸ್ಕೊತಾ ಇದ್ದು ನಾನು ಒಂದೆರಡು ಕಡ್ಡಿ. ಫುಲ್ ಫ್ರೇಮಲ್ಲಿ ಬರ್ತೈತೆ ಚಿರು. ಕೀಳ ಬೇಗ ಎಷ್ಟ ತಿಳ್ಕೊಳ್ಳ ಹಂಗೆ ಹಾಗೆ ನನ್ನ ಮಗಳು ಆಟ ಆಡ್ತಾ ಇದ್ಲು ಅವ್ರ ಅಣ್ಣನ ಜೊತೆ. ಮೇಕೆಗೆ ಮೇವು ತಂದು ಹಾಕ್ತೈತೆ ಪತಿ ಬೇವಿನ ಸೊಪ್ಪು. ಇನ್ನೊಂದು ಸ್ವಲ್ಪ ತರಬೇಕಾಗಿತ್ತು. ಹೂವು ಬೇರೆ ಬಿಡಿಸ್ಕೊಬಂದಿರಲಿಲ್ಲ. ನಾನು ಪತಿ ಹೋಗಿ ಹೊಲದಲ್ಲಿ ಹೂವು ಎಲ್ಲ ಬಿಡಿಸ್ಕೊಂಬತ್ತಾ ಇದ್ದೀವಿ. ನನ್ನ ಮಗಳನ್ನ ಕುಣಿಸಿದ್ದೀನಿ, ಎಳ್ಚೆ ಹಣ್ಣು ತಿನ್ಕೊಂಡು ಕುತ್ಕೋ ಹೂವು ಬಿಡಿಸ್ಕೊಬತ್ತೀನಿ ಅಂತ. ಹೂವು ಬಿಡಿಸ್ಕೊಬಂದು ಎಳ್ಚೆ ಹಣ್ಣು ಸ್ವಲ್ಪ ಹಾಕ್ಕೊಂಡು ಪತಿನೂ ಮೇವು ಕಿತ್ಕೊಬಂದು ಹೊರಡ್ತಾ ಇದ್ದೀವಿ. ಅನ್ಬೇಕಾ? ತಿಂತಾ ಇರು, ಹೂವು ಬಿಡಿಸ್ಕೊಬತ್ತೀವಿ. ಬಿದ್ದೋಯ್ತಾ? ಅಮ್ಮ ಫೋನ್ ನೋಡ್ತಾ ಇರ್ಬೇಕು ಸುಮ್ಮನೆ. ಚೆನ್ನಾಗಿಲ್ಲ ಮಯ್ಯ. ಎಲ್ಲಿ ನೋಡು, ಆಯ್ಕೊಂಡಿದ್ದೀನಿ ಒಂದು 4. ಎಷ್ಟೊಂದು ಬಿದ್ದಾವೆ, ಆಯ್ಕೊಳೋರಿಲ್ಲ ಎಷ್ಟೊಂದು. ನಾನು ಎತ್ಕೊಂತೀನಿ ರಮ್ಮ. ಹರಿಣಿ ಎತ್ಕೊಂತೀನಿ ನೋಡಿ, ಕಿತ್ಕೊಬತ್ತೀನಿ ನೋಡಿ. ಹರಿಣಿ ಎತ್ಕೊಂತೀನಿ. ಹೊಲದಿಂದ ಬರ್ತಿದ್ದಂಗೆ ಸಿಂಪಲಾಗಿ ಟೊಮಟೊ ಬಾತ್ ಮಾಡ್ತಾಯಿದ್ದೀನಿ, ಹಂಗೆ ತೋರಿಸ್ತೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಂಗೆ ಕರಿಬೇವು ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸೀಳಿರೋದು ಅದನ್ನ ಹಾಕಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಚೂರು ಉಪ್ಪು ಹಾಕ್ತಾಯಿದ್ದೀನಿ, ಬೇಗ ಟೊಮೊಟೊ ಸಾಫ್ಟ್ ಆಗಲಿ ಅಂತ. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಗರಂ ಮಸಾಲ, ಧನಿಯಾ ಪೌಡ್ರು, ಖಾರದ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ಮಸಾಲೆ ಜೊತೆಗೇ ಅಕ್ಕಿ ಹಾಕಿ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. 1 ವಿಸಿಲ್ ಕೂಗಿದ್ರೆ ಸಾಕು.
ನಾವು ಪ್ರತಿ ಸತಿ ಎಲ್ಲಿಗಾನ ಹೋಗ್ಬೇಕಾದಾಗ ಅಥವಾ ಊರಿಗೆ ಹೋಗ್ಬೇಕಾದಾಗ ಮೇಕೆಗೆ ಮೇವು ಕಟ್ಟಾಕ್ಬಿಟ್ಟು ಹೋಗಲೇಬೇಕು. ಯಾಕಂದರೆ ಅದನ್ನು ಆಚೆ ಬಿಡಲ್ಲ ಮೇವು ತಿನ್ಕೊಬರಲಿ ಅಂತ. ಸೊಪ್ಪು ತಂದು ಕಟ್ಟಾಕೋದ್ರಿಂದ ಅದಕ್ಕೆ ಹಾಕ್ತಾನೆ ಇರ್ತೀವಿ ಮೇವು. ಇವಾಗ ಎಲ್ಲ ಮೇವು ಕಟ್ಟಾಕ್ತಾಯಿದ್ದೀವಿ. ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಮೇವು ಕಟ್ಟಾಕ್ಬಿಟ್ಟು ಹೊರಡಬೇಕು. ಇದು ಗೌರಿಬಿದನೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಬೆಳಿಗ್ಗೆ ಆಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ. ಬೇಗ ದರ್ಶನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಭಾನುವಾರ ಹನುಮಾನ್ ಜಯಂತಿ ಇತ್ತು. ಒಡಕ್ನಾಪುರದಲ್ಲಿರೋದು ಇದು ಬೈಲಾಂಜನೇಯ ಅಂತ. ಇಲ್ಲೇ ನಮ್ಮ ಮದುವೆ ಆಗಿದ್ದು. ಅಲ್ಲಿಗೆ ಹೋಗಿದ್ದೀವಿ. ಇವಾಗ ಪೂಜೆ ನಡೀತಾ ಇದೆ. ಹಣ್ಣುಗಳಲ್ಲೆಲ್ಲ ಡೆಕೋರೇಷನ್ ಮಾಡಿದರು, ಚೆನ್ನಾಗಿತ್ತು. ತಿರ್ಗಾ ಪ್ರಸಾದ ಹಾಕಿದ್ರು. ಪ್ರಸಾದ ತಿಂದ್ಕೊಂಡು ನಮ್ಮ ದೊಡ್ಡಮ್ಮವ್ರ ಮನೆಗೆ ಬರ್ತಾಯಿದ್ದೀವಿ. ಅಲ್ಲಿಗೆ ಬಂದು ಸ್ವಲ್ಪ ತಿದ್ದು ನಾಯಿಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಬೆಳಗ್ಗೆ ಹೊರಡೋಣ ಅಂತ ನೈಟ್ ಅಲ್ಲೇ ಉಳ್ಕೊಂಡು ಅಲ್ಲಿ ಸಾರಾ 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 ಅಯ್ಯ ಬಗೀರಾ ಬಾ ಬಗೀರಾ ಬಗೀರಾ ಬೈಲಿ ಅವಳನ್ನ ಗಿಚ್ತೀನಿ ಸುಮ್ಮನಿರು. ಅಯ್ಯ ಅಲ್ಲಿ ಅಲ್ಲಿ ಕೈ ಹಿಡ್ಕೊಂಡು ಅನ್ನ ನಾನು ಬರ್ಸ ಕರೆಂಟ್ ಇಲ್ಲ ಅಂದ್ರೆ ಓ ಕಸ್ತಿಯಾ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.